ಜುಂಜಪ್ಪ ಸ್ವಾಮಿ ಕೆ ಶ್ರೀ ಜುಂಜಪ್ಪ ಸ್ವಾಮಿ ಕೆ ಶ್ರೀ ಜುಂಜಪ್ಪ ಸ್ವಾಮಿ ಕೆ ಕಾಡಗೊಲ್ಲ ಆರಾಧ್ಯ ದೈವ ಜುಂಜಪ್ಪನಿಗೆ ಕಾಡಗೊಲ್ಲ ಆರಾಧ್ಯ ದೈವ ಜುಂಜಪ್ಪನಿಗೆ ಕಾಡಗೊಲ್ಲ ಆರಾಧ್ಯ ದೈವ ಜುಂಜಪ್ಪನಿಗೆ ಜೈ ಜುಂಜಪ್ಪ ಜೈ ಜುಂಜಪ್ಪ ಜೈ ಜುಂಜಪ್ಪ ಜೈ ಜುಂಜಪ್ಪ ಜೈ ಎತ್ತಪ್ಪ ಜೈ ಎತ್ತಪ್ಪ ಜೈ ಕಾಟಮಲಿಂಗ ಜೈ ಕಾಟಮಲಿಂಗ ಜೈ ಚಿತ್ರಲಿಂಗ ಜೈ ಚಿತ್ರಲಿಂಗ ಜೈ ಓಬಳನರಸಿಂಹ ಜೈ ಕಂಡುಬಿಡಪ್ಪ ಜೈ ಕಂಡುಬಿಡಪ್ಪ ನಮಃ. ಬಸವಾದಿ ಪ್ರಮಥರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನು ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ ಸುಪ್ರಸಿದ್ಧ ಐತಿಹಾಸಿಕವಾಗಿರುವಂತಹ ಕಾಡುಗೊಲ್ಲ ಶ್ರೀ ಜುಂಜಪ್ಪ ಸ್ವಾಮಿ ಮಹಾ ಪ್ರವೇಶ ದ್ವಾರ ಬಾಗಿಲ ವಿಶೇಷವಾಗಿರುವ ಶಿಲಾನ್ಯಾಸ ಸಮಾರಂಭದ ಕಾರ್ಯಕ್ರಮ 12/7/2026 ಭಾನುವಾರ ಬೆಳಗ್ಗೆ 9:30ಕ್ಕೆ ಶಿಲಾನ್ಯಾಸ ಸಮಾರಂಭ ಇರುವಂಥದ್ದು. ಈ ಒಂದು ಕಾರ್ಯಕ್ರಮ ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಸಮುದಾಯದವರು ಜುಂಜಪ್ಪ ಸ್ವಾಮಿಯ ಭಕ್ತರಾಗಿರುವಂಥದ್ದು. ಈ ವಿಚಾರವನ್ನು ಇಟ್ಕೊಂಡೇ 1 ವರ್ಷಗಳ ಕೆಳಗೆ ಅಲ್ಲಿಗೆ ಒಂದು ಸರ್ಕಲಿಗೆ ಜುಂಜಪ್ಪ ಸ್ವಾಮಿ ವೃತ್ತ ಅನ್ನುವಂಥದ್ದನ್ನು ಈಗಾಗಲೇ ನಾಮಕರಣಗೊಂಡು ಈಗ ದ್ವಾರ ಬಾಗಿಲು ಒಂದು ಪ್ರವೇಶಕ್ಕೆ ಶಿಲಾನ್ಯಾಸ ಸಮಾರಂಭ ಆಗ್ತಾ ಇರುವಂಥದ್ದು. ವಿಶೇಷವಾಗಿ ಜುಂಜಪ್ಪ ಎಲ್ಲರಿಗೂ ಭಕ್ತರು ಅನ್ನುವಂಥದ್ದು. 15-16ನೇ ಶತಮಾನದಲ್ಲಿ 5 ಜನ ಸಾಂಸ್ಕೃತಿಕ ನಾಯಕರು ಬರ್ತಾರೆ. ಜುಂಜಪ್ಪ ಸ್ವಾಮಿ, ಮಂಟೇಸ್ವಾಮಿ, ಮಲೆಮಹದೇಶ್ವರರು, ವನಕಲ್ ಮಲ್ಲೇಶ್ವರರು, ಗುರುಮಲ್ಲೇಶ್ವರರು. ಇವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಅಂತ ಕರೆಯುವಂಥದ್ದು. ನೆಲ ಸಮುದಾಯದ ನೆಲಮೂಲ ಸಂಸ್ಕೃತಿಯಾದಂತಹ ಜಾನಪದ ಸಂಸ್ಕೃತಿಯನ್ನು ಮತ್ತು ಸೋಬಾನೆಯನ್ನು, ಕೋಲಾಟವನ್ನು ಈ ಸಂಸ್ಕೃತಿಯ ಹಿನ್ನೆಲೆಯಿಂದ ಬಂದಂಥವರು. ಜುಂಜಪ್ಪನ ಪವಾಡಗಳಿವೆಯಲ್ಲ, ಸುಮಾರು 73ಕ್ಕೂ ಹೆಚ್ಚು ಪವಾಡಗಳನ್ನು ಮಾಡಿರುವಂತಹ ಜುಂಜಪ್ಪ ಎಲ್ಲ ಜನಾಂಗದ ದೇವರಾಗಿ ಒಂದು ಅದ್ಭುತವಾದಂಥ ಪವಾಡ ಪುರುಷ ಜುಂಜಪ್ಪ. ಸುಮಾರು 3000ಕ್ಕೂ ಹೆಚ್ಚು ದನಗಳನ್ನು ಒಂದೇ ಕಡೆ ಕಾದು ಕಟ್ಟಿರುವಂತಹ ನಾವೆಲ್ಲ ಕಡೆ ನೋಡುವಂಥದ್ದು ಮಧುಗಿರಿ ಆಗಿರಲಿ, ಮತ್ತು ನಮ್ಮ ಶಿರಾ ಆಗಿರಲಿ, ಮಾಡದಕೆರೆ, ಮತ್ತೋಡು, ಮತ್ತು ಗುಬ್ಬಿ ತಾಲೂಕಿನಲ್ಲಿ ಚೋಳೂರು, ಆಗಲವಾಡಿ, ಈ ರೀತಿ 73 ಕಡೆ ಆತ ದನಗಳನ್ನು ಕಾದು ಕಟ್ಟಿ ಒಂದು ಐತಿಹಾಸಿಕವಾಗಿರುವ ಸುಪ್ರಸಿದ್ಧ ವ್ಯಕ್ತಿ ಅಂದರೆ ಅದು ಜುಂಜಪ್ಪ ಸ್ವಾಮಿ. ಅಂತಹ ವ್ಯಕ್ತಿಯ ಐತಿಹಾಸಿಕವಾಗಿರುವಂತಹ ಒಂದು ದ್ವಾರ ಬಾಗಿಲು ನಿರ್ಮಾಣವನ್ನು ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಚಿದಾನಂದ ಎಂ ಗೌಡ ಅವರಿಗೆ ನಾವೊಂದು ಪತ್ರವನ್ನು ಕೊಟ್ಟಿದ್ವಿ. ಆಗ ಅವ್ರು ಹೇಳ್ತಾ ಇದ್ದರು, ಅದನ್ನು ನಾನು ದ್ವಾರ ಬಾಗಿಲನ್ನು ಶಿರದಲ್ಲಿರುವಂತಹ ಜುಂಜಪ್ಪ ಸ್ವಾಮಿ ಸರ್ಕಲಲ್ಲೇ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೊಟ್ಟು ಈಗಾಗಲೇ 15 ಲಕ್ಷ ಅನುದಾನವನ್ನು ಹಾಕಿರುವಂಥದ್ದು. ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ಜಯಚಂದ್ರ ಸಾಹೇಬ್ರ ಗಮನಕ್ಕೂ ಸಹ ಅದನ್ನು ತಂದಿದ್ದೀವಿ. ಮತ್ತು ಚಿದಾನಂದ್ರವರು ಮತ್ತು MP ಆಗಿರುವ ಕಾರಜೋಳರವರು ಮತ್ತು ಕೇಂದ್ರ ಮಿನಿಸ್ಟರ್ ಆಗಿರುವಂಥ ಸೋಮಣ್ಣನವರು ಮತ್ತು ಈಗಾಗಲೇ ಸಮಾಜದ ಎಲ್ಲ ಮುಖಂಡರು, ಒಬ್ಬರ ಹೆಸರು ಹೇಳಿದರೆ ಸಮಯ ಆಗುತ್ತೆ ಅನ್ನುವಂಥದ್ದು, ಎಲ್ಲರೂ ಸಹ ಮುಖಂಡರು, ಸಮಾಜದ ಮುಖಂಡರು, ಜಾತ್ಯತೀತವಾಗಿ ಎಲ್ಲರೂ ಸಹ ಇಲ್ಲಿ ಪಾಲ್ಗೊಳ್ಳುವುದರ ಮೂಲಕವಾಗಿ ಆ ಸ್ವಾಮಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗಬೇಕಾಗಿರುವಂಥದ್ದು. ಚಿದಾನಂದ ಗೌಡ್ರಿಗೆ ಒಂದು ಮಾತು ಹೇಳಿದೆ, ಒಂದು ಐ ಮಾಸ್ಕೂ ಸಹ ಆ ಜಾಗದಲ್ಲಿ ಹಾಕಬೇಕು ಅಂದಾಗ ಅದನ್ನು ಸಹ ಮಾಡ್ತೀನಿ ಸ್ವಾಮೀಜಿ ಅನ್ನುವಂಥದ್ದು. ಅವರು ಯಾವ್ಯಾವ ಹಳ್ಳಿಗಳಲ್ಲಿ ಕತ್ಲಿದೆಯೋ ಅಲ್ಲೆಲ್ಲ ಆ ಭಾಗಕ್ಕೆ ಐ ಮಾಸ್ಕನ್ನು ಹಾಕಿ ಅಂದಾಗ ಆ ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ. ಇಲ್ಲಿ ಕಾಂಗ್ರೆಸ್ಸು, BJP, JDS 3 ಪಕ್ಷದ ಎಲ್ಲ ಭಕ್ತರು ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ 3 ಪಕ್ಷದವರು ಒಟ್ಟಿಗೆ ಸೇರಿ ಈ ಶಿಲಾನ್ಯಾಸವನ್ನು ಮಾಡ್ತಾ ಇರುವಂಥದ್ದು. ಈ 3 ಪಕ್ಷದ ಎಲ್ಲ ಕಾರ್ಯಕರ್ತರು ಯಾವುದೇ ಭೇದ ಭಾವವನ್ನು ಮರೆತು ನೀವೆಲ್ಲರೂ ಇದರಲ್ಲಿ ಪಾಲ್ಗೊಳ್ಳೋದ್ರ ಮೂಲಕವಾಗಿ ಜುಂಜಪ್ಪ ಸ್ವಾಮಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಂಡು ಅವತ್ತು ಸುಮಾರು ಕನಿಷ್ಠ 5,000 ರಿಂದ 8,000 ಭಕ್ತರು ಒಟ್ಟಿಗೆ ಸೇರುವಂಥ ಸಂದರ್ಭ
ಸಂದರ್ಭ ಇರುವಂಥದ್ದು. ಅದಕ್ಕೆ ಪೊಲೀಸ್ ಇಲಾಖೆಯವರು ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರು ತಾವೆಲ್ಲರೂ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಬಸವಣ್ಣ ಹೇಳುವಂತೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂಬಂತೆ ಇವತ್ತು ಸಮಾಜದ ಎಲ್ಲ ಬಂಧುಗಳು ಜೊತೆಗೆ ಜಾತ್ಯತೀತವಾಗಿ ಎಲ್ಲರೂ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ತಾ, ಬಾಗಿದ ತಲೆ ಮುಗಿದ ಕೈಯನ್ನಾಗಿರಿಸಯ್ಯ ಎಂಬಂತೆ ನಿಮ್ಮೆಲ್ಲರಿಗೂ ಶರಣಾರ್ಥಿ. ನನ್ನ ವೆಯ್ಟು 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kgಯಿಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡಿಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ನು ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ.